Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಅಪಪ್ರಚಾರ ಆಗಿರುವಂತಹ ವಿಚಾರ ಸಂಬಂಧಪಟ್ಟ ಹಾಗೆ ರಾಹುಲ್ ಮತ್ತು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಸಮನ್ಸ್ ನೀಡಲಾಗಿದೆ. ಬಿಜೆಪಿಯ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅನ್ನೋ ಕಂಪ್ಲೇಂಟ್ ಮೇಲೆ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಮೂವರಿಗೂ ಕೂಡ ಸಮನ್ಸ್ ನೀಡಲಾಗಿದೆ. ಇಂದು ಕೋರ್ಟ್ಗೆ ಹಾಜರಾಗಲಿರುವ ಸಿಎಂ ಮತ್ತು ಡಿಸಿಎಂ ಕಳೆದ ಬಾರಿಯೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ ರಾಹುಲ್ ಗಾಂಧಿ. ಹಾಜರಾತಿಯಿಂದ ರಾಹುಲ್ ವಿನಾಯಿತಿ ಕೇಳುವಂತ ಸಾಧ್ಯತೆ ಇದೆ. ಒಂದು ವೇಳೆ ವಿನಾಯಿತಿ ಸಿಗದೆ ಹೋದರೆ ಜಾಮೀನು ರಹಿತ ವಾರೆಂಟ್ ಜಾರಿ ಆಗುವಂತ ಭೀತಿ ಇದೆ. ಚುನಾವಣೆ ವೇಳೆ ಭ್ರಷ್ಟಾಚಾರ ದರಪಟ್ಟಿ ಜಾಹೀರಾತನ್ನು ನೀಡಿತ್ತು ಕಾಂಗ್ರೆಸ್ ಒಂದು ಲಿಸ್ಟ್ ಅನ್ನ ಪ್ರಕಟ ಮಾಡಿತ್ತು. ಜಾಹೀರಾತಿನಿಂದ ಬಿಜೆಪಿಗೆ ಮಾನಹಾನಿ ಅನ್ನೋ ಆರೋಪ, ಕಂಪ್ಲೇಂಟ್ ಅನ್ನು ನೀಡಲಾಗಿತ್ತು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಖಾಸಗಿ ದೂರೊಂದನ್ನು ದಾಖಲು ಮಾಡಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇಂದು ಸಿಎಂ ಡಿಸಿಎಂ ಹಾಜರಿ. ಅಂದರೆ ಇಷ್ಟಿಷ್ಟು ರೇಟ್ ಅಂತ, ಟ್ರಾನ್ಸ್ಫರ್ಗಿಷ್ಟು, ಬೇರೆ ಬೇರೆ ಕಾಮಗಾರಿಗಳ ವಿಚಾರವಾಗಿ, ಹಾಗೆಯೇ PCM ಅಂತ ಒಂದಷ್ಟು ಅಭಿಯಾನ ಕೂಡ ಆಗಿತ್ತು. ಈ ಸರ್ಕಾರದಲ್ಲಿ ಯಾವುದೇ ಕೆಲಸ ಆಗಬೇಕಾದರೂ ಕೂಡ ಹಣ ಬಿಚ್ಚಬೇಕು, ಹಣ ಇಷ್ಟು ಕೊಡಲೇಬೇಕು, ಇಷ್ಟು ರೇಟ್ಗಳನ್ನು ಇವರು ಟ್ಯಾಗ್ಗಳನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಾದಂಥ ಒಂದು ಪೋಸ್ಟರ್ನ ರೆಡಿ ಮಾಡಿದರು. ಸೊ ಇದರ ವಿರುದ್ಧ ಬಿಜೆಪಿ ಖಾಸಗಿ ದೂರನ್ನು ಸಲ್ಲಿಸಿತ್ತು. ನಮ್ಮ ಪ್ರತಿನಿಧಿ ರಮೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ರಮೇಶ್, ಇದೀಗ ಈ ಒಂದು ಕೇಸ್ಗೆ ಸಂಬಂಧಪಟ್ಟಾಗೆ ಹಿಂದೆ ಕೂಡ ಸಮನ್ಸ್ ನೀಡಲಾಗಿತ್ತು, ಆದರೆ ಈಗ ಯಾರ್ಯಾರು ಹಾಜರಾಗ್ತಿದ್ದಾರೆ ಕೋರ್ಟ್ಗೆ? ಒಂದು ವೇಳೆ ರಾಹುಲ್ ಗಾಂಧಿ ಈ ಬಾರಿ ಕೂಡ ಹಾಜರಾಗದೇ ಇದ್ದರೆ ಏನಾಗ್ಬೋದು ನೆಕ್ಸ್ಟ್ ಅಂತ? ಅವಿನಾಶ್, ಕಳೆದ ಜನವರಿ ತಿಂಗಳಲ್ಲೇನೆ ಈ ಒಂದು ಸಂಬಂಧಪಟ್ಟಂತೆ ಈ ಕೇಸ್ ಸಂಬಂಧಪಟ್ಟಂತೆ ಸಮನ್ಸ್ ಜಾರಿ ಆಗಿತ್ತು. ಕೆಪಿಸಿಸಿ ಮತ್ತೆ ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಸಮನ್ಸ್ ಜಾರಿ ಆಗಿತ್ತು. ಕಳೆದ ವಿಚಾರಣೆ ಸಂದರ್ಭದಲ್ಲಿ ಅವರ ಪರವಾಗಿ 3 ಜನರ ಪರವಾಗಿ ವಕೀಲರು ಹಾಜರಾಗಿ ಮುಂದಿನ ವಿಚಾರಣಾ ಸಂದರ್ಭದಲ್ಲಿ ಅವ್ರನ್ನ ಹಾಜರಿಡ್ತೀವಿ ಅಂತೇಳಿ ಅಂಡರ್ಟೇಕಿಂಗ್ ಕೊಟ್ಟಿದ್ರು. ಯಾಕಂದ್ರೆ ಚುನಾವಣೆ ಇದ್ದಿದ್ರಿಂದ ಒಂದು ವಿನಾಯಿತಿ ಕೊಡಿ ಈ ಬಾರಿ ಅಂತೇಳಿ ಮನವಿ ಮಾಡಿದ್ರು. ಅದರಂತೆಯೇ ಕೋರ್ಟ್ ಅವರಿಗೆ ವಿನಾಯಿತಿ ಕೊಟ್ಟಿತ್ತು. ಜೂನ್ 1ನೇ ತಾರೀಕಿಗೆ ಎಲ್ಲರೂ ಹಾಜರಿಡಬೇಕು ಅಂತೇಳಿ ಸೂಚನೆ ಕೊಟ್ಟಿತ್ತು. ಅದರಂತೆ ಇವತ್ತು ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ಕೋರ್ಟ್ಗೆ ಹಾಜರಾಗ್ತಾರೆ. ಆದ್ರೆ ರಾಹುಲ್ ಗಾಂಧಿ ಹಾಜರಾಗಲ್ಲ ಅನ್ನುವಂತ ಒಂದು ಮಾಹಿತಿ ಇದೆ. ಒಂದ್ ವೇಳೆ ಹಾಜರಾಗದೇ ಇದ್ರೆ ಅವರು ಮತ್ತೆ ಅವರು ವಿನಾಯಿತಿ ಕೋರಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಕೋರ್ಟ್ಗೆ. ಒಂದ್ ವೇಳೆ ಕೋರ್ಟ್ ಏನಾದ್ರು ವಿನಾಯಿತಿ ಕೊಟ್ರೆ ಮತ್ತೊಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ. ಒಂದ್ ವೇಳೆ ಕೋರ್ಟ್ ವಿನಾಯಿತಿ ಕೊಡದೆ ಹೋದ್ರೆ ಆಗ ನಾನ್ ಬೇಲಬಲ್ ವಾರೆಂಟ್ ಜಾರಿ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಕೋರ್ಟ್ ಏನಾದ್ರು ಇವರ ಮನವಿಗೆ ಒಪ್ಪೋದ್ರೆ ಮಾತ್ರ ರಾಹುಲ್ ಗಾಂಧಿಗೆ ರಿಲೀಫ್ ಸಿಗ್ಬೋದು, ಇಲ್ಲಾಂದ್ರೆ ಒಂದು ವಾರೆಂಟ್ ಜಾರಿ ಅಂದ್ರೆ ನಾನ್ ಬೇಲಬಲ್ ವಾರೆಂಟ್ ಜಾರಿ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ಕೇಸ್ನಲ್ಲಿ ಕರಪ್ಷನ್ ಕಾರ್ಡ್ ಅಂದ್ರೆ ಬಿಜೆಪಿ ವಿರುದ್ಧ ಕರಪ್ಷನ್ ಡೇಟ್ ಕಾರ್ಡ್ ಅನ್ನ ಜಾಹೀರಾತು ಕೊಟ್ಟಿದ್ರು ಎಲೆಕ್ಷನ್ ಸಂದರ್ಭದಲ್ಲಿ. ಇದರಿಂದ ಮಾನಹಾನಿ ಆಗಿದೆ ಅಂತೇಳಿ ಬಿಜೆಪಿ ಪಕ್ಷ ಈ ಒಂದು ಖಾಸಗಿ ದೂರನ್ನ ಕೋರ್ಟ್ಗೆ ಸಲ್ಲಿಸಿತ್ತು. ಕೋರ್ಟ್ ಈ ಕೇಸ್ನ ಕಾಗ್ನಿಜೆನ್ಸ್ ನ ತಗೊಂಡು ಎಲ್ಲರಿಗೂ ಕೂಡ ಸಮನ್ಸ್ ಅನ್ನ ಜಾರಿಗೊಳಿಸಿತ್ತು. ಅವಿನಾಶ್, ಧನ್ಯವಾದ ರಮೇಶ್ ಮಾಹಿತಿಗಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.